ಈಗ ಅನಾಮಿಕಾ ಹೇಳ್ಬೋದು ನಾನು ಇನ್ನೊಂದಷ್ಟು ಪಾಯಿಂಟ್ಗಳನ್ನ ಗುರುತಿಸ್ತೀನಿ ಅಂತ. ಹೊಸ ಜಾಗವನ್ನ ಪಾಯಿಂಟ್ ಮಾಡೋ ಪ್ಲಾನ್ನಲ್ಲಿ ಅನಾಮಿಕಾ ಇದ್ದಾನೆ. 15 ವರ್ಷದ ಹಿನ್ನೆಲೆ ಭೌಗೋಳಿಕವಾಗಿ ಬದಲಾವಣೆ ಆಗಿದೆ. ಹೀಗಾಗಿ ಮತ್ತೊಂದಷ್ಟು ಪಾಯಿಂಟ್ಗಳನ್ನ ಗುರುತು ಮಾಡ್ತೀನಿ ಅಂತ SIT ಮುಂದೆ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾನೆ ಅನಾಮಿಕಾ. ಆದರೆ SIT ತೀರ್ಮಾನದ ಬಗ್ಗೆ ತೀವ್ರ ಕುತೂಹಲ ಇದೆ. ಜೊತೆಗೆ AC ಒಪ್ಪಬೇಕು, ಅರಣ್ಯ ಇಲಾಖೆಯವರು ಒಪ್ಪಬೇಕು, ಮತ್ತು SIT ಅವ್ರ ತೀರ್ಮಾನ ತಗೋಬೇಕು. ಬರೀ ಇದೇ ಕೆಲಸ ಆಗ್ಬಿಟ್ರೆ ನೋಡಿ, ದಿನಕ್ಕೆ 60 ಜನ ಎಂಪ್ಲಾಯೀಸ್ ಅಂತೆ ಒಟ್ಟು ಈ ಕೆಲಸದಲ್ಲಿರೋದು. ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಬೇರೆ ಬೇರೆ ಇತರ ಕೆಲಸಗಳನ್ನ ಬಿಟ್ಟು ಇದೇ ಕೆಲಸದಲ್ಲೇ ಕೂತಿರೋದಾದರೆ ಹೆಂಗೆ ಅದು? ಬೇರೆ ಕೆಲಸಗಳನ್ನ ನೋಡಬೇಕಲ್ಲ, AC ಅವ್ರಿಗೆ ಬೇರೆ ಕೆಲಸಗಳಿರ್ತವೆ, ಆಗಲ್ಲ. ಹಾಗಾಗಿ ತೀರ್ಮಾನ ತಗೋತಾರ ಇಷ್ಟೇ ಸಾಕು ಅಂತ, ಅಥವಾ ಆಯ್ತಪ್ಪ ನೀನು ಹೇಳಿದ ಪ್ರಕಾರ ಇನ್ನೊಂದಷ್ಟು ಪಾಯಿಂಟ್ ಗುರುತಿಸು, ನಾವು ಉತ್ಖನನ ಮಾಡ್ತೀವಿ ಅಂತಾರ. ಎಲ್ಲವೂ ಕೂಡ SIT ವಿವೇಚನೆಗೆ ಬಿಟ್ಟಿದ್ದು. ಪ್ರಣವ್ ಮೊಹಂತಿ ಅವರು ಏನು ತೀರ್ಮಾನ ತಗೋತಾರೆ SIT ಚೀಫ್ ಅಂತಕ್ಕಂಥದ್ದನ್ನು ನೋಡಬೇಕು. ಇವತ್ತಿಗಂತೂ 13ನೇ ಪಾಯಿಂಟು ಉತ್ಖನನ ಆಗುತ್ತೆ. ಏನಾದರೂ ದೊಡ್ಡ ಮಟ್ಟದಲ್ಲಿ ಅಸ್ಥಿ ಪಂಜರಗಳು ಪತ್ತೆ ಆಯಿತು ಅಂತಂದರೆ ಆ ಪ್ರಕರಣಕ್ಕೆ ಇನ್ನೊಂದಷ್ಟು ಮೇಜರ್ ಟ್ವಿಸ್ಟ್ ಸಿಗುತ್ತೆ. ಆಗಬೇಕಾದ್ರೆ ಇನ್ನೊಂದಷ್ಟು ಪಾಯಿಂಟ್ಗಳನ್ನ ಅಗೆಯುವ ಪ್ಲ್ಯಾನ್ ಮಾಡಬಹುದು. ಒಟ್ಟಾರೆ ಶವಗಳ ಉತ್ಖನನ ಕಾರ್ಯಕ್ಕೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ 13ನೇ ಪಾಯಿಂಟಲ್ಲಿ ಸಾಕಷ್ಟು ಶವಗಳು ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ದೂರುದಾರ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣದಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರ ಸ್ವಲ್ಪ ಮೂಳೆ ಸಿಕ್ಕಿದ್ದು ಬಿಟ್ಟರೆ ಏನೂ ಸಿಕ್ಕಿಲ್ಲ. ಹಾಗಾಗಿ ಉತ್ಖನನ ಕಾರ್ಯಕ್ಕೆ ಇವತ್ತು ಬಿಗ್ ಡೇ. ಮುಸುಕುಧಾರಿ ಗುರುತಿಸಿರುವ ಲಾಸ್ಟ್ ಪಾಯಿಂಟ್ನಲ್ಲಿ ಶೋಧ ಆಗುತ್ತೆ. ಇವತ್ತು ಕೂಡ ತೆಗೆಯುವ ಗುಂಡಿ ಖಾಲಿಯಾಗಿರುತ್ತಾ ಅಂತ. ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ, ಅಂದರೆ ಆ ರೋಡಲ್ಲೇ 13ನೇ ಪಾಯಿಂಟ್ ಇರೋದು. ಇಲ್ಲಿ 10ಕ್ಕೂ ಹೆಚ್ಚು ಶವ ಇದೆ ಅಂತ ದೂರುದಾರ ಹೇಳಿದ್ದಾನೆ. ಅಂದರೆ ಆತ ಹೇಳ್ತಿರೋದು ನಾನೇ 10ಕ್ಕೂ ಹೆಚ್ಚು ಶವಗಳನ್ನು ಇಲ್ಲಿ ಹೂತಿದ್ದೀನಿ ಅಂತ. ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುತ್ತೆ. ಆತ ಇದೊಂದು ಪಾಯಿಂಟ್ ಬಗ್ಗೆನೇ ಹೇಳಿದ್ದಲ್ಲ, ಆತ ಬೇರೆ ಬೇರೆ ಪಾಯಿಂಟ್ಗಳಲ್ಲೂ ಹೀಗೆ ಹೇಳಿದ್ದ. 8, 9ರಲ್ಲೂ ಹೀಗೆ ಹೇಳಿದ್ದ. ಏನೂ ಸಿಗಲಿಲ್ಲ ಅಲ್ಲ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಈಗ ಭೌಗೋಳಿಕವಾಗಿ ಏನಾದರೂ ಬದಲಾವಣೆಗಳಾಗಿರ್ಬೋದು, ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು. ಆಮೇಲೆ 15-20 ವರ್ಷದ ಹಿಂದೆ ಅಂತಂದಾಗ ಅಲ್ಲಿ ವಿಪರೀತವಾದ ಮಳೆಯಾಗುವಂತಹ ಪ್ರದೇಶ ಧರ್ಮಸ್ಥಳ. ಹಾಗಾಗಿ ಗುಡ್ಡ ಕುಸಿತವಾಗಿರ್ಬೋದು, ಏನು ಬೇಕಾದರೂ ಸಾಧ್ಯತೆಗಳಿರುತ್ತೆ. ಬಟ್ ಸದ್ಯಕ್ಕಂತೂ ಹೆಚ್ಚು ಕಡಿಮೆ ಶೂನ್ಯ ಸಂಪಾದನೆ ಅಂತಲೇ ಹೇಳ್ಬೋದು. ಈಗ ಸಿಕ್ಕಿರೋ ಒಂದು ಮೂಳೆನೂ ಕೂಡ ತುಂಬ ಹಳೆಯದು, ಅದನ್ನು ಈತ ಹೂತಿರುವ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿನ ಗ್ರಾಮಸ್ಥರು ಹೇಳೋದು, ಹೌದು ನಮಗೆಲ್ಲ ಅವಾಗ ಸ್ಮಶಾನ ಇರಲಿಲ್ಲ, ನಾವು ಕಾಡಲ್ಲೇ ಹೂಳ್ತಾ ಇದ್ವಿ, ಶವಗಳು ಸಿಕ್ಕಿದ್ರೆ ಏನು ನಮಗೆ ಆಶ್ಚರ್ಯ ಇಲ್ಲ, ಹಾಗೆ ನೋಡೋಕೆ ಹೋದರೆ ಸಿಗದೇ ಇದ್ದರೆ ಆಶ್ಚರ್ಯ ಅಂತ ಅವ್ರು ಹೇಳೋದು. ಸಿಕ್ಕಿದ್ರೆ ನಮಗೆ ಆಶ್ಚರ್ಯನೇ ಆಗಲ್ಲ ಅಂತ. ಸೊ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದೆ, ಎವಿಡೆನ್ಸ್ ಇದೆ, ಎಲ್ಲ ಇನ್ನು ಮುಂದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು. ಸದ್ಯಕ್ಕಂತೂ 12 ಪಾಯಿಂಟ್ಗಳಲ್ಲಿ ಒಂದೇ ಒಂದು ಪಾಯಿಂಟಲ್ಲಿ 6ನೇ ಪಾಯಿಂಟಲ್ಲಿ ಕಳೆ ಬರ ಸಿಕ್ಕಿದೆ.